ಅಲ್ಲ ನಿಜವಲ್ಲೂ ನಿಮ್ಗೆಲ್ಲ ಸಿಕ್ಕಾಪಡೆ ಧೈರ್ಯ ಗುರು ಮೆಚ್ಚಬೇಕು. ಅಂಬಿ ಅಣ್ಣನಿಗೆ ಅಂಬಿ ನಿಂಗ್ ವಯಸ್ಸಾಯ್ತು ಅಂತ ಹೇಳ್ತಾ ಇದ್ರಲ್ಲ. ಟೈಟಲ್ ಹಿಂದೆ ಆಕ್ಚುಲಿ ಒಂದ್ ಕಥೆ ಇದೆ. ಈ ಟೈಟಲ್ ನ ಫೈನಲೈಸ್ ಮಾಡಿದೆ ಅಂಬರೀಶ್ ಸರ್. ಹೌದಾ? ಅವರೇ ಹೇಳ್ಕೊಂಡ್ರು, ಅಪ್ಪ ನಂದು 14 ವರ್ಷ ಆದ್ಮೇಲೆ ನಾನೊಂದ್ ಸೋಲೋ ಹೀರೋ ಆಗಿ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೇನಾದ್ರೂ ಒಂದ್ ಸ್ಪೆಷಾಲಿಟಿ ಇರ್ಬೇಕಲ್ಲ, ವಯಸ್ ಬಗ್ಗೆನೆ ಹಾಕೊಂಡ್ಬಿಡೋಣ ಅಂತ. ಸ್ಮಾಲ್ ಕರೆಕ್ಷನ್. ಹಾ ಸರ್, ಸೋಲೋ ಹೀರೋ ಅಲ್ಲ, ಗೆಲ್ಲೋ ಹೀರೋ ಅಂತ. ಇನ್ನೊಂದ್ಸತಿ ಗೆಲ್ಲೋ ಹೀರೋ. ಸರಿ, ವಾಟ್ ಹ್ಯಾವ್ ಯು ದಬಾಕ್ ಇನ್ ದ ಸಿನಿಮಾ? ವಾಟ್ ಹ್ಯಾವ್ ಯು ದಬಾಕ್ ಇನ್ ದ ಸಿನಿಮಾ? ಸಿನಿಮಾಲ್ ಏನ್ ದಬಾಕಿದ್ಯಪ್ಪ? ನಾನಾ ಸರ್ ಏನು ಜಾಸ್ತಿ ಮಾಡಿಲ್ಲ, ಸುಮ್ನೆ ಹೆಂಗೆ ಬಂದ್ ಹೋದೆ. ಸೇಮ್ ಇಷ್ಟು ವರ್ಷ ನಾನ್ ಮಾಡಿರೋದೆ. ಇನ್ಸ್ಪಿರೇಷನ್ ನೋಡಿ. Okay, tell me about your character. How was it shooting? What is the most unforgettable memory? ಸೊ ನನ್ ಪ್ರಕಾರ ಈ ಸಿನಿಮಾ ನನ್ಗೆ ಬಂದಿದ್ದೆ ವಾಸ್ ಪ್ರೈಮರಿಲಿ ಬಿಕಾಸ್ ನಮ್ ಡೈರೆಕ್ಟರ್ ಗುರುದತ್ತ ಗಣಿಗ ಅವರು ಹಿ ಥಾಟ್ ಐ ಲುಕ್ಡ್ ಒಂಚೂರು ಸುಹಾಸಿನಿ ಮೇಡಮ್ ತರ. ಸೊ ಹಾಗಾಗಿ ಸುಹಾಸಿನಿ ಮೇಡಮ್ ಅಂಬರೀಶ್ ಸರ್ಗೆ ಪೇರ್ ಆಗಿದ್ರೆ, ಸುದೀಪ್ ಸರ್ ಹೂ ಪ್ಲೇಸ್ ಅಂಬರೀಶ್ ಸರ್ದು ಚಿಕ್ಕ ವಯಸ್ಸಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸುಹಾಸಿನಿ ಮೇಡಮ್ ತರ ಕಾಣ್ತಾ ಇರೋ ಯಾರಾದ್ರೂ ಒಬ್ರು ನಮ್ ಇಂಡಸ್ಟ್ರಿನಲ್ಲಿ ಬೇಕಿತ್ತು. ಯಾರು? ನಾನು. ಸೊ 1980s ಅಲ್ಲಿ ನಾವು ವಿ ವೆಂಟ್ ಬ್ಯಾಕ್ ಇನ್ ಟೈಮ್. ಸೊ ಆಗಿನ ಕಾಲದಲ್ಲಿ ಹಾಕೊಳ್ಳೋ ಬಟ್ಟೆ, ಆಗಿನ ಕಾಲದಲ್ಲಿ ಮಾಡುವಂಥದ್ದು ಬಾಡಿ ಲ್ಯಾಂಗ್ವೇಜು, ಆಗಿನ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಒಂಚೂರು. ಈಗ ಮಾಡರ್ನ್ ಆಗಿ ನಾವು ಹೆಂಗೆ ಓಪನ್ ಆಗಿ ಹೇ ಯು ಲವ್ ಮೀ ಐ ಲವ್ ಯು ಟೂ ಅಂತ ಹೇಳೋದ್ಕಿನ್ನ ಕಣ್ಣಲ್ಲಿ ಕಣ್ಣೋಡು, ನಾಚ್ಕೊಂಡು. Are you sure? Please, yeah, please. Are you 100% sure? Okay. Distance. ಗಿಟಾರ್ ಕೊಡ್ರು, ಫೀಲ್ ಅಲ್ಲಿ ನಿಂತಿರ್ತೀನಿ. ಗಿಟಾರ್ ಕೊಡಿ. ಓ ಸರ್, ನೀವೆಲ್ಲ ಕಾರ್ಗೆ ಹಾಕೊಂಡ್ಬಿಡ್ತಾ ಇದೀರಾ? ಆಲ್ರೆಡಿ ಅವ್ರ ಅಸಿಸ್ಟೆಂಟ್ ಕೊಟ್ಬಿಟ್ಟೆ, ಕ್ಯಾರವನ್ ಅಲ್ಲಿ ಇಟ್ಟರು ಬೇಕಾಗುತ್ತೆ ಅಂತ. ಆಯ್ತಾ? ಅದಾದ್ಮೇಲೆ ದಿಲೀಪ್ ಸರ್ ಡೈರೆಕ್ಟ್ ಮಾಡ್ತಾರೆ. ಸರ್ ರೆಡಿ? ಓಕೆ. 80s ನನ್ಗೂ ದುಪ್ಪಟ್ಟ ಬೇಕು. ದುಪ್ಪಟ್ಟ ಅಂತ ಕೊಡ್ರಪ್ಪ. ಸಿಚುವೇಶನ್ ಲವ್ ಸರ್. ಓಕೆ. ನಾನು ಹೇಳಿದ್ದನ್ನ ಮಾತ್ರ ಮಾಡ್ಬೇಕು ಸರ್. ಓಕೆ. ನೀವು ಹೇಳದೇ ಇದ್ದಾಗ, ಶೂಟಿಂಗ್ ಇಲ್ಲದೆ ಇದ್ದಾಗ ಮಾಡ್ತಿರಲ್ಲ, ಅವೆಲ್ಲ ಮಾಡಂಗಿಲ್ಲ. ಫಿಕ್ಸ್. ಓಕೆ ಮೇಡಮ್, ನೀವು ತಲೆ ಬಗ್ಗಿಸ್ಕೊಂಡು ಆ ಕಡೆ ತಿರ್ಕೊಂಡಿರಿ. ಸ್ವಲ್ಪ ನಾಚಿಕೆ ಇರ್ಲಿ ಮೇಡಮ್. ಇಲ್ಲಿ ನನ್ನನ್ನು ನೋಡಿ. ಓಕೆ, ಎಲ್ಲ ಕ್ಯಾಮ್ರಾ ರೆಡಿನಪ್ಪ. ಇದು ರೆಡಿ. ಶೂಟಿಂಗ್ ಆದ್ಮೇಲೆ ಮಾಡೋದು, ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾವ್ರಿ. ಅದಕ್ಕೆ ಡೈರೆಕ್ಟರ್ ಅನ್ನೋದು. ನೋಡಿ ಏನ್ ಸರ್, ಕರೆಕ್ಟಾ? ಅವ್ರು ಬಿಡಿ, ಅವರೆಲ್ಲ ಆಲ್ ಟೈಮ್. ಓಕೆ, ಶಾರ್ಟ್ ರೆಡಿ. ರೆಡಿ. ಏನ್ ಮಾಡ್ಬೇಕು ಸರ್? ನಾನು ಹೇಳ್ತೀನಿ. ಓಕೆ. ಡೈರೆಕ್ಟರ್ ನಂಗೆ ದುಡ್ಡು ಕೊಡ್ತಾರೆ. ಸೌಂಡ್, ಕ್ಯಾಮ್ರಾ, ಆಕ್ಷನ್. ಸರ್, ನಿಮ್ ಪಕ್ಕದಲ್ಲಿ ಒಂದು ಹುಡುಗಿ ಬಂದಿರೋದು ಸೆನ್ಸ್ ಆಗುತ್ತೆ. ನಿಧಾನಕ್ಕೆ ನೋಡ್ತೀರಾ ಸರ್? ಮೇಡಮ್, ನೀವು ಆ ಕಡೆನೆ ತಿರ್ಕೊಂಡಿದ್ದೀರಾ. ಒಂದ್ಸತಿ ಪಕ್ಕದಲ್ಲಿ ಕಲ್ಲು ಬಿದ್ದಂಗ ಆಗತ್ತೆ, ಏನೋ ನೋಡ್ದಂಗ ಆಗತ್ತೆ. ಹಾಗೆ ನಿಧಾನಕ್ಕೆ ರೊಮ್ಯಾಂಟಿಕ್ ಆಗಿ ಒಂದು ಮ್ಯೂಸಿಕ್ ಶುರು ಆಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಮೇಡಮ್, ದೂರ ಹೋಗ್ಬಿಡಿ ಮೇಡಮ್. ಫ್ರೇಮರ್ ಆಚೆ ಹೋಗ್ತಾ ಇದ್ದೀರಾ. ಒಳಗ್ ಬನ್ನಿ, ಒಳಗ್ ಬನ್ನಿ ಮೇಡಮ್, ಒಳಗ್ ಬನ್ನಿ ಮೇಡಮ್, ಬನ್ನಿ ಬನ್ನಿ. ಸರ್, ಈಗ ನಿಧಾನಕ್ಕೆ ಅವ್ರ ಹಿಂದೆ ಹೋಗಿ ಬತ್ತವ್ರೆ ಕಾಂತಾನಿಂದ ಹೋಗ್ಬೇಕಾಗಿರೋದು. ಅವಕಾಶ ಕೊಡ್ತೀವಿ ನಾವೇ ಅವಕಾಶ ಕೊಡ್ತೀವಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ರೆಡಿ? ಅವರೇ ಬರ್ತಾ ಇದಾರಲ್ಲ, ಹೇಳಿದೀನಿ. ಓಕೆ ಓಕೆ. ರೆಡಿ, ಆಕ್ಷನ್. ಸರ್, ಹೀರೋಯಿನ್ ಹತ್ರ ಹೋಗ್ತೀರಾ ಸರ್? ಬೇಗ ಹೋಗಿ ಸರ್, ಇಲ್ಲ ಅವರೇ ಬಂದ್ಬಿಡ್ತಾರೆ. ಓಕೆ, ಈಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರಿ, ಲವ್ ಆಗೋಯ್ತು ಅಂತ ಅನ್ಕೊಂಬೇಡ. ಅದೇ ಒಂದು ಪ್ರಾಬ್ಲಮ್ ಆಗಿದ್ದು,
ಕ್ಯಾಮ್ರಾ ಹಿಂದೆ ಇದೆ, ನೀವು ಆಡಿಯನ್ಸ್ ಡಿಮ್ ಬಿಟ್ಬಿಟ್ಟು ಅಲ್ಲಿ ಏನೇನೋ ಮಾಡೋದು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ಬಿಡುತ್ತೆ ಸರ್. ಈ ಸಲ ನೋಡಿ ಸರ್, ಈ ಸಲ ನೋಡಿ ಸರ್. ಅಲ್ಲ ಸಾಕು ಸರ್. ಇಲ್ಲ ಇಲ್ಲ, ಈ ಸಲ ಓಕೆ ಸರ್, ಈ ಸಲ ನೋಡಿ ನೀವು. ಟೇಕ್ ಓಕೆ ಸರ್. ಇಲ್ಲ, ಈ ಸಲ ನೋಡಿ. ಸರ್ ಟೇಕ್ ಓಕೆ ಅಂದ್ರು ಮಾಡ್ತೀನಿ ಅಂತಾರೆ ಸರ್. ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ನು ಸ್ವಲ್ಪ ಬೆಟರ್ ಮಾಡೋಣ ಅಂತ ಅವರು. ಈ ಟೇಕ್ ನೋಡಿ, ಹಾ ರೆಡಿ. ಈ ಟೇಕ್ ಯಾವ ಕಡೆ ಸಾಂಗ್ ಇಂದ, ಸಾಂಗ್ ಇಂದ ಹಾಡಿಪ್ಪ ಏನೋ ಸಾಂಗ್. ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಸರ್? ಬನ್ನಿ ಬನ್ನಿ. ಒಂದ್ ಸಾಂಗು ಎರಡು ದಿನ ಹೌದು ಸರ್. ಆಕ್ಚುಲ್ ಕತೆ ಏನು ಅಂದ್ರೆ, ಏನು 80s ಅಲ್ಲಿ ಶೂಟಿಂಗ್ ಶುರು ಮಾಡಿದ್ವಿ ಸರ್. ಸಾಂಗ್ ಶುರು ಆಗೋ ತನಕ ಶೂಟಿಂಗ್ ಮಾಡಿದ್ವಿ, ಅದಾದ್ಮೇಲೆ ರಿಯಾಲಿಟಿ. ಬಟ್ ಫ್ಯಾಂಟಾಸ್ಟಿಕ್ ಡೈರೆಕ್ಷನ್. ಥ್ಯಾಂಕ್ ಯು ಸರ್. ಫುಲ್ ಕಥೆನೇ ಹೇಳ್ಬಿಟ್ರಿ. ಥ್ಯಾಂಕ್ ಯು. ಆಕ್ಚುಲಿ ರಿಲೀಸ್ ಮಾಡ್ಬೇಕಿತ್ತು, ಬಟ್ ಈ ವಾರ ಅಂಬಿ ನಿಂಗ್ ವಯಸ್ಸಾಯ್ತು ರಿಲೀಸ್ ಇದೆ ಅಂತ ಹೇಳಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಇದು ಇದು ಮಾಡಿರೋ ಪಿಕ್ಚರ್ ಅಂಬಿ ನಿಂಗ್ ವಯಸ್ಸಾಯ್ತು, ಈ ಪಿಕ್ಚರ್ ಸುಜಾನ್ ನಿಂಗ್ ಮಗು ಆಯ್ತು. ಆದ್ರೆ ಏನ್ ಹೇಳಿ, ಹೊಟ್ಟೆಲಿರುವಾಗ ಮಗು ನೋಡಿ ಹೆಂಗೆ. ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಮೂಗ್ ಮಾತ್ರ ಮೂಗ್ ಮಾತ್ರ ಅಮ್ಮನ್ ತರಾನೆ, ಅಜುಗುಜು ನಿಮ್ ತರ ಇದೆ. ಕಣ್ಣಂತರ ಇದೆ, ಕಣ್ಣಂತರ ಇದೆ ಮೂಗು. ಸರ್ ತಲೆ ನಿಮ್ ತರ ಇದೆಯಲ್ಲ ಸರ್. दाल में कुछ खाना है. ಎಸ್ ದಿಲೀಪ, Yes. ಹೇಳಪ್ಪ, ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ಯಾ? ಸಿನಿಮಾದಲ್ಲಿ ಆಕ್ಚುಲಿ ಅಂಬರೀಷ್ ಅವ್ರ ಜೊತೆ ಆಕ್ಟ್ ಮಾಡಿರೋ ಮೊದಲನೇ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ಅಂತ ನಾನು ಟ್ರೀಟ್ ಮಾಡೋದೇ ಇಲ್ಲ, ಯಾಕಂದ್ರೆ ಇದೊಂದು ಅನುಭವ ಅಷ್ಟೇನೆ. ಯಾಕಂದ್ರೆ ಅಂದ್ರೆ ಸಂಬಡಿ ಲೈಕ್ ಅಂಬರೀಷ್ ಅಂತ ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಇಟ್ಸ್ ಅ ಪ್ಲೆಷರ್. ಅಂದ್ರೆ ನಾವು ಎಷ್ಟೋ ವರ್ಷದಿಂದ ನಾವ್ ಏನೇ ಆಕ್ಟ್ ಮಾಡಿದ್ರು ಅಂತ ವ್ಯಕ್ತಿ ಜೊತೆ ಒಂದು ಸತಿ ಒಂದು ಸೀನಲ್ಲಿ ಬಂದರೂ ಸಾಕು ಅಂತ ಆಸೆ ಪಡುವಂತ ಆಕ್ಟರ್ಸ್ಗೆ ತುಂಬಾ ಜನ ಇದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದ ಸೀನ್ಸ್ನ ನಾನು ಅಂಬರೀಷ್ ಅವ್ರ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಒಂದೇ ಒಂದು ಏನಂದ್ರೆ, ಅಂಬರೀಷ್ ಅವ್ರಿಗೆ ಹೇಳ್ತಾನೆ ಇದ್ದೆ, ಸರ್ ಗ್ಯಾರಂಟಿ ಹೊಡಿತಾರೆ ಸರ್, ನನಗೆ ಸಿನಿಮಾ ನೋಡಿದವ್ರು ಗ್ಯಾರಂಟಿ ಹೊಡಿತಾರೆ ಅಂತ. ಯಾಕೆ ಹೊಡಿತಾರೆ ಅನ್ನೋದಕ್ಕೆ ನೀವೆಲ್ಲ ಸಿನಿಮಾ ನೋಡಬೇಕು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲದಕ್ಕಿಂತ ಹೆಚ್ಚಿಗೆ ನನಗೆ ಮರೆಯೋಕ್ಕಾಗದೇ ಇರೋಂಥದ್ದು ಅಂದರೆ, ಗುರು ಅವರು ಒಂದ್ಸತಿ ಒಂದು ಸೀಕ್ವೆನ್ಸ್ ಅಲ್ಲಿ ಅಂಬರೀಷ್ ಅವ್ರು ಬಂದು ನನಗೆ ಬೈಯೋದೊಂದು ಸೀಕ್ವೆನ್ಸ್ ಇದೆ. ಇಟ್ ವಾಸ್ ಅರೌಂಡ್ 8 to 9 minutes ಶಾಟ್. ಅದು ಸಿಂಗಲ್ ಶಾಟ್ ಮಾಡಿದ್ರು ಅದನ್ನ. ಅದು ಹೆಂಗೆ ಅಂದ್ರೆ, ಆಕ್ಚುಲಿ ನನ್ನ ಪಾರ್ಟಿಸಿಪೇಷನ್ ಹೆಚ್ಚಿಗೆ ಇರಲಿಲ್ಲ. ಅಂದ್ರೆ ಅಂಬರೀಷ್ ಅವ್ರದ್ದೇ ಓವರ್ ಆಲ್ ಅವ್ರದ್ದೇ ಇದ್ದಿದ್ದು, ಅದು ಮೊನೋಲಾಗ್ ತರ ಇತ್ತು. ಆ ಶಾಟ್ ಆದ್ಮೇಲೆ ಕಟ್ ಅಂದ್ಮೇಲೆ ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಸುಧಾರಿಸ್ಕೊಂಡಿದ್ದಾರೆ ಅವರು. ಅಂಡ್ ಇಟ್ ವಾಸ್ ಸಚ್ ಎ ಫ್ಯಾಂಟಾಸ್ಟಿಕ್ ಶಾಟ್. ಅಂದ್ರೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ಇಟ್ ವಾಸ್ ಪ್ಲೆಷರ್ ವಾಚಿಂಗ್ ದಟ್ ಶಾಟ್. ಮೋಸ್ಟ್ ಮೆಮೊರಬಲ್ ಶಾಟ್ ಅಂದ್ರೆ ಅದ ನನ್ನ ಪ್ರಕಾರ. ಅಂಡ್ ಅಂಬರೀಷ್ ಅವರು ತುಂಬಾ ಕ್ಯೂಟ್ ಅನ್ನಿಸ್ತಾರೆ, ತುಂಬಾ ಕ್ಯೂಟ್ ಅನ್ನಿಸ್ತಾರೆ. ರೆಬಲ್ ಸ್ಟಾರ್ ಅನ್ನೋ ಬಿರುದೇನಿದೆ, ಅದಕ್ಕೂ ಅಂಬರೀಷ್ ಅವರು ಈ ಸಿನಿಮಾದಲ್ಲಿ ಕಾಣೋದಕ್ಕೂ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಐ ರಿಯಲಿ ಲವ್ಡ್ ಹಿಮ್ ಆಸ್ ಅ ಮಗು ತರಾನೇ ಅನ್ನಿಸ್ಬಿಡ್ತಾರೆ. ಬಬ್ಲಿ ಸ್ಟಾರ್ ಅಂತ ಇಡ್ಬೋದು ಈಗ. ತರ ಮಜಾ ಅಂದ್ರೆ ನಿಜವಾಗ್ಲೂ ಲವ್ ಆಗ್ಬಿಡುತ್ತೆ ಅವ್ರ ಮೇಲೆ ಈ ಸಿನಿಮಾ ನೋಡಿದ್ರೆ. ಫ್ಯಾಂಟಾಸ್ಟಿಕ್. ಶಿವರಾಜ್, ಹೇಳಪ್ಪ, ವಾಟ್ ಯು ದಬಾಕಿಂಗ್ ಇನ್ ದ ಸಿನಿಮಾ? ಸೈಕಲ್ ಕೊಟ್ಟಿದ್ರು, ಓಡ್ಸಕ್ ಬರ್ತಿತ್ತು, ದಬಾಕಾಗ್ಲಿಲ್ಲ, ಚೆನ್ನಾಗಿ ಓಡಿಸ್ತು. ಅಲ್ಲಪ್ಪ, ಸಿನಿಮಾಗ್ ಬರೋಕ್ ಸೈಕಲ್ ಹೊಡಿತಾರೆ ಜನ, ನೀನ್ ಸಿನಿಮಾಗ್ ಬಂದ್ಮೇಲೆ ಸೈಕಲ್ ಹೊಡಿತಾ ಇದೆಯಲ್ಲ ಚಿನ್ನ. ಕೊಟ್ರು ಡೈರೆಕ್ಟ್ರು. ಬಟ್ ಯಾರು ಖುಷಿ ಆಯ್ತು. ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಿದ್ದು. ಅಂಬರೀಷ್ ಅವ್ರ ಜೊತೆ ನನ್ನ ಪಾತ್ರ ಇರಲಿಲ್ಲ, ಸುದೀಪ್ ಸರ್ ಜೊತೆ.
ಸುಚೇರಿಯವರು ಜೊತೆಲಿದ್ರು. ಕೆಮ್ಮು ಆಯ್ತಾ? ಆದ್ರೆ ಸುಮಾರು ವರ್ಷಗಳಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಿದ್ರೆ ಸದಾಶಿವನಗರದ ಸರ್ಕಲ್ ಅಲ್ಲೇ ಕೆಲಸ ಮಾಡ್ತಿದ್ದೀನಿ. ಔಟ್ಲೆಟ್ಗಳು ವಿಸಿಟ್ ಮಾಡಬೇಕಾಗಿತ್ತು. ಸೊ ನನ್ನ ಕೆಲಸ ಆ ಥರ ಇತ್ತು. ಸೊ ಆವಾಗ ಓಡಾಡ್ಬೇಕಿದ್ರೆ ಸುದೀಪ್ ಸರ್ ಮನೆ ಹತ್ರ ಸುಮಾರು ಹೊತ್ತು ಬೈಕ್ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ದೆ. ಕಾಣಿಸ್ತಾರ, ಗೇಟ್ ಬರೀ ಉದ್ದ ಇದೆ, ಮುಖ ನೋಡ್ಬೋದ ನಾನು ಅವ್ರದ್ದು ಅಂತ ಕಾಯ್ತಾ ಇದ್ದೆ. ಸೊ ಇವಾಗ ನನ್ನ ಅದೃಷ್ಟ ಅವ್ರ ಜೊತೆನೆ ಆಕ್ಟ್ ಮಾಡಿದ್ದೀನಿ. ಸೊ ತುಂಬಾ ಅದೃಷ್ಟವಂತ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಅವರ ಸ್ನೇಹಿತನ ಪಾತ್ರನೇ ಮಾಡಿರೋದು. ಕಾಮಿಡಿ ಪಾತ್ರ ಇದೆ. ಸೂಪರ್, ಫ್ಯಾಂಟಾಸ್ಟಿಕ್. ಹೇಳ್ಕಂದ. ಫೈನಲಿ ಥ್ಯಾಂಕ್ಸ್ ಫಾರ್ ಯು. ಇಂಥ ಒಂದು ಪ್ರೆಸ್ಟಿಜಿಯಸ್ ಶೋ ಅಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ಥ್ಯಾಂಕ್ಸ್ ಫಾರ್ ಯು ಅಂಡ್ ಮಜಾ ಟಾಕೀಸ್ ಟೀಮ್. ಈ ಮೂವಿ ನಂದು ಡೆಬ್ಯೂ ಮೂವಿ. ಸೀರಿಯಲ್ಸ್ ಮಾಡ್ತಾ ಇದೆ ಅಂಡ್ ಗುರು ಸರ್ ಹೇಳಿದ್ರು ಮೂವಿ ಮಾಡ್ತಾ ಇದ್ದೀನಿ, ಒಂದು ಆಡಿಷನ್ ಕೊಡು ಅಂತ. ಹೋದೆ, ಆಡಿಷನ್ ಕೊಟ್ಟೆ. ವಿದಿನ್ 1 week ಐ ವಾಸ್ ಸೆಲೆಕ್ಟೆಡ್. ಅಂಡ್ ದೆನ್ ಫಸ್ಟ್ ಮೂವಿ, ಡೆಬ್ಯೂ ಮೂವಿ, ರೆಬೆಲ್ ಸ್ಟಾರ್ ಜೊತೆ ಫುಲ್ಲು ನಂದು ಏನೇನು ಸೀನ್ ಇದೆ ಫುಲ್ಲು ಅಂಬರೀಷ್ ಅಂಕಲ್ ಜೊತೆನೆ. ಈ ಒಂದು ಖುಷಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಬಂದು ಅಂಬರೀಷ್ ಅಂಕಲ್ ಇರ್ತಾರಲ್ಲ, ಅವ್ರ ಮನೆ ಪಕ್ಕದ ಮನೆ ಹುಡುಗ, ಒನ್ ಹೂ ಆಲ್ವೇಸ್ ಸ್ಪೋಕ್ಸ್ ಫನ್ ಅಟ್ ಹಿಮ್. ಫುಲ್ ಕಾಮಿಡಿ ಎಲ್ಲ ಮಾಡ್ಕೊಂಡು ಒಬ್ಬ ವಯಸ್ಸಾಗಿರೋ ವ್ಯಕ್ತಿಗೆ ಚಿಕ್ಕ ಹುಡುಗ ಬೆಸ್ಟ್ ಫ್ರೆಂಡ್ ಇರ್ತಾರಲ್ಲ, ಕ್ಲೋಸ್ ಆಗಿರ್ತಾರಲ್ಲ, ಆ ತರ ಒಂದು ಕ್ಯಾರೆಕ್ಟರ್. ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ ಸುಜಾ, ಇದು ಎಲ್ಲರೂ ಆಕ್ಚುಲಿ ಅವ್ರಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ ಅಂಬರೀಷ್ ಅವ್ರಿಗೆ ಸಿನಿಮಾದಲ್ಲಿ ಕುಡಿಯೋದನ್ನ ಹೇಳ್ಕೊಡೋದು ಇವರು. ಹೆಂಗಿದೆ ನೋಡಿ ಸರ್, ಅಂಬರೀಷ್ ಅವ್ರಿಗೆ ಕುಡಿಯೋದನ್ನ ಹೇಳ್ಕೊಡೋದು ಇವರು. ಇನ್ನೊಂದು ಕ್ಲಾಪ್ಸ್ ಹೊಡಿಬೇಕು ಮತ್ತೆ. ಬಟ್ ಒಂದು ಸೀನ್ ಇದೆ, ಇದೊಂದು ಇನ್ಸಿಡೆಂಟ್ ಆಯ್ತು ಶೂಟಿಂಗ್ ಮಾಡ್ಬೇಕಾದ್ರೆ. ಒಂದ್ ಸೀನಲ್ಲಿ ಏನಂದ್ರೆ ನಾನು ಅವ್ರ ಪಕ್ಕದ ಮನೇಲಿರೋದು, ಬಿಯರ್ ಟಿನ್ ಇರುತ್ತಲ್ಲ, ಆ ಬಿಯರ್ ಟಿನ್ ನ ಎಸಿಬೇಕು. ನಾನ್ ಕುಡಿತಾ ಇರ್ತೀನಿ, ಅವರು ಮನೇಲೆಲ್ಲ ಇವ್ರ ಜೊತೆ ಜಗಳ ಆಡ್ಕೊಂಡು ಸೀನಲ್ಲಿ ಮೇಲ್ಗಡೆ ಬಂದು ಹೀಲ್ ಬಿ ಪಿಸ್ಡ್ ಆಫ್. ಏಯ್ ಕೊಡ ಇಲ್ಲ ಅದ್ ನಾನು ಕೊಡಕ್ಕಾಗಲ್ಲ ಅಂತ. ಆ ಒಂದು ಸೀನಲ್ಲಿ ನಡೆದಿದ್ದು ಇದು ಇನ್ಸಿಡೆಂಟ್. ಡೈರೆಕ್ಟರ್ ಹೇಳಿದ್ರು ಫಿಲ್ ಆಗಿರೋ ಬಿಯರ್ನೇ ಎಸಿ ಅಂತ ಅಂದ್ರು. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು, ಇಲ್ಲ ಖಾಲಿ ಆಗಿರೋದು ಕೊಡು, ಫುಲ್ ಎಲ್ಲ ವೆಯ್ಟ್ ಇರುತ್ತೆ, ಅವ್ರು ಕ್ಯಾಚ್ ಹಿಡಿಯೋಕೆ ಕಷ್ಟ ಆಗುತ್ತೆ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ನಾನು ಫುಲ್ಲೇ ಎತ್ಕೊಂಡೆ. ಅವರು ಅಂಬರೀಷ್ ಅಂಕಲ್ ಅನ್ಕೊಂಡಿದ್ದು ಖಾಲಿ ಟಿನ್ ಎಸಿತಾ ಇದ್ದಾನೆ ಅಂತ. ನಾನು ಫುಲ್ ಟಿನ್ ಎಸ್ದೆ, ಅವ್ರು ಇಲ್ಲಿ ಹಿಡ್ಕೊಂಡಿದ್ರು, ಇಲ್ಲಿ ಬಿದ್ದೋಯ್ತು. ಏಯ್ ಬಡತದೆ ನಿನ್ ಮಕ್ಕ ಮುಚ್ಚ, ಹೋಗಲ್ಲ ಕಡೆ.